ಇಲ್ಲಿ ನೀವು ನೋಡ್ತಿರೋದು ಒಂದು ನೀಮೋ ಕ್ಯಾಂಡಿ. ಪೆಟಾಫಿಶ್ಗಳಲ್ಲಿ ನೀಮೋ ವೆರೈಟೀಸಲ್ಲೇ ತುಂಬಾ ವೆರೈಟೀಸ್ ಇದೆ. ಅದನ್ನು ಹೇಗೆ ಡಿಫ್ರೆನ್ಷಿಯೇಟ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳಿಕೊಡ್ತೇನೆ. ಸೊ ವಿಡಿಯೋವನ್ನು ಎಂಡ್ ತನಕ ನೋಡಿ, ತುಂಬಾ ಇನ್ಫಾರ್ಮೇಟಿವ್ ಆಗಿರ್ತದೆ. ಹಾಗೆಯೇ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ತುಂಬಾ ಯೂಸ್ಫುಲ್ ಆಗಿರ್ತದೆ. ಫೈಂಡಿಂಗ್ ನೀಮೋ ಅನ್ನುವ ಒಂದು ಮೂವಿಯಲ್ಲಿ ಮೇನ್ ಕ್ಯಾರೆಕ್ಟರ್ ಆದ ನೀಮೋವಿನ ಕಲರ್ ಇದೇ ಥರ ಆರೆಂಜ್ ಬ್ಲ್ಯಾಕ್ ಆಗಿ ಇರ್ತದೆ. ಸೊ ಇದೇ ಪ್ಯಾಟರ್ನ್ ಈ ಮೀನಲ್ಲಿ ಕೂಡ ಇರುವ ಕಾರಣ ಇದಕ್ಕೆ ನೀಮೋ ಅಂತ ಹೆಸರು ಬಂತು. ಮತ್ತು ನೀಮೋದಲ್ಲೇ ತುಂಬ ಡಿಫ್ರೆಂಟ್ ಪ್ಯಾಟರ್ನ್ಸ್ ಬಂದಾಗ ಇದನ್ನು ನೀಮೋ ಕೋಯಿ, ನೀಮೋ ಗ್ಯಾಲಕ್ಸಿ, ನೀಮೋ ಕಾಪರ್ ಈ ಥರ ಡಿಫ್ರೆಂಟ್ ನೇಮ್ಸಲ್ಲಿ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅಯನ್ ಮ್ಯಾನ್ ಅಂತ ಕೂಡ ಒಂದು ವೆರೈಟಿ ಇದೆ. ಸೊ ಎಲ್ಲವನ್ನು ಈ ವಿಡಿಯೋದಲ್ಲಿ 1 by 1 ಆಗಿ ನೋಡುವ. ನೀಮೋ ಕ್ಯಾಂಡಿ ಹುಟ್ಟಿದ ಬ್ಯಾಚಲ್ಲೇ ಕೆಲವು ಮೀನುಗಳು ಈ ಥರ ಫುಲ್ ವೈಟ್ ಆಗಿ ಅದರ ಮೇಲೆ ಸ್ವಲ್ಪ ಬ್ಲೂ ಕಲರ್ ಆಗಿ ಇರ್ತದೆ. ಇದಕ್ಕೆ ಮಾರ್ಬಲ್ ಬೆಟಾ ಅಂತ ಹೆಸರಿದೆ. ಇದೇ ಮಾರ್ಬಲ್ ಬೆಟಾವನ್ನು ಇನ್ಬ್ರೀಡಿಂಗ್ ಮಾಡಿಸಿ ನಿಮಗೆ ಬ್ಲೂ ರಿಮ್ ಬೆಟಾವನ್ನು ತರುವುದು. ಈ ಮಾರ್ಬಲ್ ಬೆಟಾವನ್ನು ಪುನಃ ನೀಮೋ ಕ್ಯಾಂಡಿ ಜೊತೆ ಬ್ರೀಡ್ ಮಾಡಿದಾಗ ನಿಮಗೆ ಸ್ವಲ್ಪ ಕೋಯಿ ಪ್ಯಾಟರ್ನಲ್ಲಿ ಮೀನು ಸಿಗ್ತದೆ. ನೀವು ಕೋಯಿ ಫಿಶನ್ನು ನೋಡಿದ್ದೀರಲ್ಲ, ವೈಟ್ ಅದರ ಮೇಲೆ ಆರೆಂಜ್ ಕಲರ್ ಮತ್ತು ಬ್ಲೂ ಕಲರ್, ಆ ಥರ ಕೋಯಿ ಫಿಶ್ ಥರನೇ ಪ್ಯಾಟರ್ನಲ್ಲಿ ಈ ನೀಮೋ ಕ್ಯಾಂಡಿ ಇರ್ತದೆ. ಸೊ ಇದಕ್ಕೆ ನೀಮೋ ಕೋಯಿ ಅಂತ ಹೆಸರು. ಸೊ ಇಲ್ಲಿ ನಾನು ಒಂದೊಂದಾಗಿ ನೀಮೋ ಕೋಯಿಯನ್ನು ತೋರಿಸ್ತಾ ಇದ್ದೇನೆ. ಸೊ ಇಲ್ಲಿ ನೋಡಿ, ಇದು ಕೂಡ ನೀಮೋ ಕೋಯಿಯೇ. ಎಷ್ಟು ಚೆನ್ನಾಗಿದೆ ಅಲ್ವಾ? ಮತ್ತು ಇನ್ನೊಂದು ಇದು ನೀಮೋ ಕೋಯಿ OHM. ಇದರ ಟೇಲ್ ನೋಡಿ ಎಷ್ಟು ಸೂಪರ್ವಾಗಿದೆ ಅಲ್ಲ. ನೆಕ್ಸ್ಟ್ ವೆರೈಟಿ ಯಾವುದಂದರೆ ಈ ನೀಮೋ ಕೋಯಿಯಲ್ಲೇ ನೀವು ಪುನಃ ಬ್ರೀಡಿಂಗ್ ಮಾಡಿಸಿದಾಗ ಕೆಲವು ಕೋಯಿಯ ಬಾಡಿಯಲ್ಲಿ ಸ್ಟಾರ್ ಥರ ಪ್ಯಾಟರ್ನ್ ಬರ್ತದೆ. ಆ ಸ್ಟಾರ್ ಬ್ಲೂ ಕಲರ್ ಆಗಿರ್ಬೋದು, ಗೋಲ್ಡ್ ಕಲರ್ ಆಗಿರ್ಬೋದು, ಇಲ್ಲಾಂದರೆ ಪಿಂಕ್ ಕಲರ್ ಆಗಿರ್ಬೋದು. ಸೊ ಈ ಥರ ಪ್ಯಾಟರ್ನ್ ಇರುವ ಮೀನಿಗೆ ನೀಮೋ ಗ್ಯಾಲಕ್ಸಿ ಅಂತ ಹೆಸರು. ಈ ವಿಡಿಯೋದಲ್ಲಿ ನೀವು ನೋಡ್ಬೋದು, ಸರಿಯಾಗಿ ಈ ಸ್ಟಾರ್ ಪ್ಯಾಟರ್ನ್ಸ್ ಕಾಣ್ತಾ ಇದೆಯಲ್ಲ, ಈ ಥರ ನಿಮ್ಮ ನೀಮೋ ಕ್ಯಾಂಡಿ ಮೇಲೆ ಇದ್ದರೆ ಅದು ನೀಮೋ ಗ್ಯಾಲಕ್ಸಿ ಅಂತ ಅರ್ಥ. ಸೊ ನೋಡಲಿಕ್ಕೆ ಕೋಯಿ ಥರ ಇದ್ದರೆ ಅದು ನೀಮೋ ಕೋಯಿ, ಮತ್ತು ಅದುವೇ ಅದರ ಬಾಡಿಯಲ್ಲಿ ಸ್ಟಾರ್ ಥರ ಪ್ಯಾಟರ್ನ್ಸ್ ಇದ್ದರೆ ಅದು ನೀಮೋ ಗ್ಯಾಲಕ್ಸಿ. ಸೊ ಇಲ್ಲಿ ನೋಡಿ, ಈ ನೀಮೋ ಗ್ಯಾಲಕ್ಸಿ ಎಷ್ಟು ಚೆಂದಾಗಿ ಕಾಣ್ತಿದೆ ಅಲ್ವಾ? ರೆಡ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಬಾಡಿಯ ಮೇಲೆ ಬ್ಲೂ ಕಲರ್ ಸ್ಟಾರ್ಸ್. ವಾವ್! ಸೇಮ್ ನೀಮೋ ಕ್ಯಾಂಡಿ ಬೆಟಾ ಫಿಶ್ನ ಮೇಲೆ 5 ಇಲ್ಲಾಂದರೆ ಅದಕ್ಕಿಂತ ಜಾಸ್ತಿ ಕಲರ್ಸ್ ಇದ್ದರೆ ಅದಕ್ಕೆ ನೀಮೋ ಮಲ್ಟಿ ಕಲರ್ ಅಂತ ಹೆಸರು. ಸೊ ಈ ನೀಮೋ ಕ್ಯಾಂಡಿಯ ಮೇಲೆ ಯಾವ ಕಲರ್ಸ್ ಎಲ್ಲ ಇದೆ ಅಂತ ನೋಡುವ. ಫಸ್ಟ್ ರೆಡ್, ಬ್ಲೂ, ಪಿಂಕ್, ಬ್ಲ್ಯಾಕ್, ಯೆಲ್ಲೋ, ಆಯ್ತಲ್ಲ 5 ಕಲರ್. ಸೊ ಇದೊಂದು ನೀಮೋ ಮಲ್ಟಿ ಕಲರ್. ಅದೇ ನೀಮೋ ಕ್ಯಾಂಡಿ ಮೇಲೆ ಫುಲ್ ರೆಡ್ ಕಲರ್ ಬಾಡಿಯಲ್ಲಿ ಗ್ಯಾಲಕ್ಸಿ ಪ್ಯಾಟರ್ನ್ಸ್ ಇದ್ದರೆ ಅದು ರೆಡ್ ಗ್ಯಾಲಕ್ಸಿ. ಇದಕ್ಕೆ ರೆಡ್ ಬೇಸ್ ಗ್ಯಾಲಕ್ಸಿ ಅಂತ ಕೂಡ ಹೇಳ್ತಾರೆ. ನೀಮೋ ಗ್ಯಾಲಕ್ಸಿಗೆ ಕಂಪೇರ್ ಮಾಡಿದರೆ ರೆಡ್ ಗ್ಯಾಲಕ್ಸಿ ಸ್ವಲ್ಪ ಕಾಸ್ಟ್ಲಿ. ಸೇಮ್ ನೀಮೋ ಕ್ಯಾಂಡಿಯಲ್ಲಿ ರೆಡ್ಡಿನ ಬದಲು ಯೆಲ್ಲೋ ಕಲರ್ ಜಾಸ್ತಿ ಪ್ರಾಮಿನೆಂಟ್ ಆಗಿದ್ದರೆ ಮತ್ತು ಅದರ ಬಾಡಿ ಮೇಲೆ ಗ್ಯಾಲಕ್ಸಿ ಪ್ಯಾಟರ್ನ್ಸ್ ಇದ್ದರೆ ಅದು ಯೆಲ್ಲೋ ಗ್ಯಾಲಕ್ಸಿ. ಇದಕ್ಕೆ ಯೆಲ್ಲೋ ಬೇಸ್ ಗ್ಯಾಲಕ್ಸಿ ಅಂತ ಕೂಡ ಹೇಳ್ತಾರೆ. ನೋಡಿ, ಇದು ಕೂಡ ಸೂಪರ್ ಆಗಿದೆ. ಒನ್ ಆಫ್ ಮೈ ಫೇವ್ರೆಟ್ ಗ್ಯಾಲಕ್ಸಿ ಪ್ಯಾಟರ್ನ್. ನೀಮೋ ಕ್ಯಾಂಡಿಯಲ್ಲಿ ಕೆಲವು ನೀಮೋ ಕ್ಯಾಂಡಿಗೆ ಮೆಟಾಲಿಕ್ ಸ್ಕೇಲ್ ಇರ್ತದೆ, ಅದು ಶೈನ್ ಹೊಡಿತದೆ. ಇದಕ್ಕೆ ಕಾಪರ್ ಅಂತ ಹೆಸರು. ಸೊ ಈ ಥರ ಶೈನಿಂಗ್ ಮೆಟಾಲಿಕ್ ಲೇಯರ್ ಇರುವ ಮೀನಿಗೆ ನೀಮೋ ಕಾಪರ್ ಅಂತ ಹೆಸರು. ಇದು ನೋಡಲಿಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ಲ, ಲೈಟಿಗೆ ತುಂಬ ಚೆನ್ನಾಗಿ ಶೈನ್ ಹೊಡಿತದೆ. ನೋಡಿ, ನೀವೇ ನೋಡ್ಬೋದು, ಒಂದು ಮೆಟಾಲಿಕ್ ಲೇಯರ್ ಅದರ ಬಾಡಿಯ ಮೇಲೆ ಇದ್ದ ಹಾಗೆ ಅದು ಶೈನ್ ಹೊಡಿತಾ ಇದೆ ಅಲ್ವಾ? ಸೊ ಇದೇ ಥರ ರೆಡ್ ಗ್ಯಾಲಕ್ಸಿ ನಾನು ಹೇಳಿದೆ ಅಲ್ವಾ, ಆ ರೆಡ್ ಗ್ಯಾಲಕ್ಸಿಯಲ್ಲೇ ರೆಡ್ ಕೋಯಿ ಕಾಪರ್ ಗ್ಯಾಲಕ್ಸಿ ಅಂತ ಇದೆ. ಅದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಅಯನ್ ಮ್ಯಾನ್. ಯಾಕಂತ ನೀವೇ ಕಮೆಂಟಲ್ಲಿ ಹೇಳಿ. ಅಯನ್ ಮ್ಯಾನ್ ಆದಮೇಲೆ ನೆಕ್ಸ್ಟ್ ಎಕ್ಸಾಟಿಕ್ ವೆರೈಟಿಗೆ ಬರುವ. ಅದು ಯಾವುದಂದರೆ RGG, ರೆಡ್ ಗೋಲ್ಡ್ ಗ್ಯಾಲಕ್ಸಿ. ಇದರ ರೆಡ್ ಕಲರ್ ಬಾಡಿಯ ಮೇಲೆ ಗೋಲ್ಡನ್ ಕಲರಲ್ಲಿ ಗ್ಯಾಲಕ್ಸಿ ಪ್ಯಾಟರ್ನ್ಸ್ ಬರ್ತದೆ. ಇದರಿಂದಾಗಿ ಇದರ ಹೆಸರು ರೆಡ್ ಗೋಲ್ಡ್ ಗ್ಯಾಲಕ್ಸಿ. ಇದು ತುಂಬಾ ಎಕ್ಸಾಟಿಕ್ ವೆರೈಟಿ. ಇದರಲ್ಲೇ ಇನ್ನೊಂದು ರೇರ್ ಆ್ಯಂಡ್ ಎಕ್ಸಾಟಿಕ್ ವೆರೈಟಿ ಯಾವುದಂದರೆ ರೆಡ್ ಕಾಪರ್ ಗೋಲ್ಡ್. ಕಾಪರ್ ಬಾಡಿಯಲ್ಲಿ ಬ್ಲ್ಯಾಕ್ ಕಲರಲ್ಲಿ ಒಂದು ಗ್ಯಾಲಕ್ಸಿ ಪ್ಯಾಟರ್ನ್ ಗೋಲ್ಡ್ ಕಲರಲ್ಲಿ ಬರ್ತದೆ. ನೀಮೋ ಕ್ಯಾಂಡೀಸ್ಗಳನ್ನು ಬ್ರೀಡ್ ಮಾಡಿದಾಗ ಕೆಲವು ಮರಿಗಳು ಈ ಥರ ಮ್ಯೂಟೇಟ್ ಆಗ್ತವೆ. ಇದನ್ನು ಸೆಲೆಫೆನ್ ಅಂತ ಕರೀತಾರೆ. ನೀವು ಈ ನೀಮೋ ವೆರೈಟಿಯಲ್ಲಿರುವ ಯಾವುದೇ ವೆರೈಟಿಯನ್ನು ನೀವು ಬ್ರೀಡ್ ಮಾಡಿದರೂ ಕೂಡ ಮರಿಗಳೆಲ್ಲ ಒಂದೇ ಥರ ಇಷ್ಟು ಚಿಕ್ಕದಾಗಿಯೇ ಇರ್ತದೆ. ಮತ್ತು ಒಮ್ಮೆಲೆ ಈ ಥರ ಕಲರ್ಲೆಸ್ ಆಗಿ ಸೆಲೋಫೇನ್ ಆಗಿ ಚೇಂಜ್ ಆಗ್ತದೆ. ಇದಾದಮೇಲೆ ಅದು ಮ್ಯೂಟೇಟ್ ಆಗೋದು. ಮ್ಯೂಟೇಷನ್ ಆಗಲಿಕ್ಕೆ ಆಲ್ಮೋಸ್ಟ್ 4 to 5 months ಆಗ್ತದೆ. ಅದಾದಮೇಲೆ ಅದರ ಕಲರ್ ಅಷ್ಟು ಡಾರ್ಕ್ ಆಗಿ ಬರೋದು. ಮ್ಯೂಟೇಷನ್ ಆಗುವಾಗ ಅದಕ್ಕೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಬಂದರೆ ಅದು ಸರಿಯಾಗಿ ಮ್ಯೂಟೇಟ್ ಆಗಲ್ಲ.
ಸೊ ನಿಮ್ಮ ಹತ್ರ ಯಾವುದೇ ನಿಮೋ ವೆರೈಟಿ ಇರಲಿ, ಅದು ಮ್ಯೂಟೇಟ್ ಆಗುವಾಗ ಅದಕ್ಕೆ ನೀರನ್ನು ಕ್ಲೀನಾಗಿ ಮೇಂಟೈನ್ ಮಾಡಿ ಮತ್ತು ಚೆನ್ನಾಗಿ ಫುಡ್ ಹಾಕಿ. ನಾನು ನನ್ನ ಮನೆಯಲ್ಲೇ ನೀಮೋ ಕ್ಯಾಂಡೀಸ್ ಮತ್ತು ನೀಮೋ ಗ್ಯಾಲಕ್ಸೀಸನ್ನು ಬ್ರೀಡ್ ಮಾಡಿ ತುಂಬ ಮರಿಗಳಾಗಿದೆ. ಸೊ ನಿಮಗೇನಾದರೂ ಇದು ಬೇಕಾಗಿದ್ದರೆ ನನಗೆ DM ಮಾಡಿ, ನಾನು ನಿಮಗೆ ಪಾರ್ಸಲಲ್ಲಿ ಕಳಿಸಿಕೊಡ್ತೇನೆ. ಈ ಇಮೇಜಲ್ಲಿ ನೀವು ನೋಡ್ತಿರೋದು ಬೇಸಿಕ್ ನೇಮ್ಗಳು ಮಾತ್ರ. ಆದರೆ ನೀಮೋಸಲ್ಲಿ ನಿಮಗೆ ನಿಮ್ಮ ಯಾವ ಪ್ಯಾಟರ್ನ್ ಬಂದಿದ್ರೂ ಅದಕ್ಕೆ ನೀವೇ ನಿಮ್ಮ ಹೆಸರನ್ನು ಕೊಡ್ಬೋದು, ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಈ ಇನ್ಫಾರ್ಮೇಷನನ್ನು ಕರ್ನಾಟಕದಲ್ಲಿರುವ ನಿಮ್ಮ ಫ್ರೆಂಡ್ಸಿಗೆ ಕಲಿಸಿ. ಯಾಕಂದರೆ ಕರ್ನಾಟಕದವರಲ್ಲಿ ಬೆಟಾ ಫಿಶ್ ಬಗ್ಗೆ ಅಷ್ಟೇನು ನಾಲೆಜ್ ಇಲ್ಲ. ಸೊ ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಕರ್ನಾಟಕದಲ್ಲಿ ಬೆಟಾ ಫಿಶ್ ಹಾಬಿಯನ್ನು ಇನ್ಕ್ರೀಸ್ ಮಾಡೋದು ನಮ್ಮ ರೆಸ್ಪಾನ್ಸಿಬಿಲಿಟಿ.